ಏನಾದರೂ ಒಂದು 10 ಲಕ್ಷ ಒಂದು ಎಕರೆಗೆ ಏನಾದರೂ ವ್ಯಾಲ್ಯೂಯೇಷನ್ ಮಾಡಿದ್ರೆ, ಯಾಕಂದರೆ ಇವರಿಗೂ ಗೊತ್ತಿದೆ, ಅರ್ಥ ಮಾಡಿಕೊಂಡು ನಾನು ಕಾನ್ಷಿಯಸ್ ಪರ್ಮಿಟ್ ಮಾಡಲಿಲ್ಲ ಮತ್ತು ವಾಪಸ್ ಹೋಗಿ ಇಂಥದೇ ಒಂದು ಸೆಷನ್ ಸಂದರ್ಭದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ KDBಗೆ ನಾವು ಜಾಗ ಕೊಡಬೇಕು ಅಂತಂದರೆ ರೆವಿನ್ಯೂ ಅವರು ವಾಪಸ್ ತೊಗೊಂಡಾಯಿತು. ವಾಪಸ್ ತೊಗೊಳ್ಳೋ ಪ್ರೊಸೀಜರ್ಸ್ ಆಗೋಗಿತ್ತು. ರೆವಿನ್ಯೂಯಿಂದ ನಾನು ಅದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗಬೇಕಂದ್ರೆ ಅದು ಒಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ ಆ ಇಲಾಖೆಗೆ ಅದು ಹಸ್ತಾಂತರ ಆಗಬೇಕು. ಅವ್ರು ಸುಮ್ಮನೆ ಕೊಡಲ್ಲ. ರೆವಿನ್ಯೂ ಅವರು ಜಾಗನ ಸುಮ್ಮನೆ ಕೊಡ್ತಾರೆ. ಇವಾಗಿರೋ ವ್ಯಾಲ್ಯೂಯೇಷನ್ಗೆ 1 ಎಕರೆ ಜಾಗ ನೀವು 5 ಲಕ್ಷಕ್ಕೆ 10 ಲಕ್ಷಕ್ಕೆ ಎಲ್ಲಾದರೂ ತೊಗೊಳಕ್ಕಾಗತ್ತಾ? ಆ ಸಂದರ್ಭದಲ್ಲಿ ಅದರ ವ್ಯಾಲ್ಯೂಯೇಷನ್ನ ನಾವು 10 ಲ್ಯಾಕ್ಸ್ ಒಳಗಡೆ ಮಾಡಿಸಿ, ಇಲ್ಲ ಅಂದಿದ್ರೆ ಅದು 55 ಲಕ್ಷ, 6 ಲ್ಯಾಕ್ಸ್ 1 ಎಕರ್. ಆ ಗೌರ್ಮೆಂಟ್ ಜಾಗ ನಾವು ಯಾವುದು ವಾಪಸ್ ತೊಗೊಂಡ್ವಿ ಅಡ್ಡ ಮಾಡಿ MLಯಿಂದ 973 ಎಕರ್ಸು, ಅದಕ್ಕೆ ವ್ಯಾಲ್ಯೂಯೇಷನ್ ಕೊಟ್ಟಿದ್ದು 1 ಎಕರೆಗೆ 6 ಲ್ಯಾಕ್ಸ್. ಈ ಒಂದು ದೂರದೃಷ್ಟಿ ನಾವು ಬಂದು ಕೆಲಸ ಮಾಡಿದ್ದೀವಿ ಅಂತಲ್ಲ. ಇಲ್ಲ ಅಂದಿದ್ರೆ 1 ಎಕರೆಗೆ 25 ಲಕ್ಷದಿಂದ 45 ಲಕ್ಷ 55 ಲಕ್ಷವರೆಗೂ ಮಾಡಿದ್ವಿ. ಗೌರ್ಮೆಂಟ್ 3 ಅಲ್ಲ 10 ವರ್ಷ ಆದರೂ ದುಡ್ಡು ಕೊಡ್ತಾ ಇರಲಿಲ್ಲ 1000 ಎಕರೆಗೆ. ಒಂದೇ ಒಂದು ನೀವು ಕಂಪನಿ ತರಲಿಲ್ಲ ಮೇಡಮ್, ಪ್ರಚಾರ ಮಾಡಿದ್ರು ಅಂತ ನೀವೇ ನನ್ನನ್ನು ನೆಕ್ಸ್ಟ್ ಮಂತಿಂದನೇ ಶುರು ಮಾಡ್ತಾ ಇದ್ರಿ ಅಪಪ್ರಚಾರ ಮಾಡೋದಕ್ಕೆ. ಯಾರೋ ದೂರದೃಷ್ಟಿ ಇಟ್ಕೊಂಡು ನನ್ನನ್ನು ಕರೆದು ಬೈದು ಇದು ಹಿಂಗೆಲ್ಲ ಆದರೆ ನೀವು ನಾಳೆ ಯಾವತ್ತು ನಿಮ್ಮ ಲೈಫ್ ಟೈಮಲ್ಲಿ ಏನೂ ಅಚೀವ್ ಮಾಡೋಕ್ಕಾಗಲ್ಲ ಅಂತ ನನಗೆ ಅರ್ಥ ಮಾಡಿಸಿ ತಿಳಿ ಹೇಳಿ ಕೊನೆಗೆ ನಾವು ಮತ್ತೆ ವಾಪಸ್ ಹೋಗಿ ನಾವು ಡಿ ಸಿ ಅವ್ರಿಗೆ ಅದು ಸ್ಪೆಷಲ್ಲಾಗಿ ಕಮಿಟಿ ಮಾಡಿ ಅದಕ್ಕೆ ಒಂದು ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡುವಂಥ ಪವರ್ಸ್ನ DC ಅವ್ರಿಗೆ ಕೊಡಿಸಿ ಅದಾದಮೇಲೆ ಆ ಪ್ರಪೋಸಲ್ನ ಮೂವ್ ಮಾಡಿದ್ವಿ. ಇಮಿಡಿಯೇಟಾಗಿ ಅದು ನಾನು ಎಲೆಕ್ಷನ್ ಬಿಫೋರೇ 23 crores ಅಷ್ಟು KDB ಅವ್ರು ದುಡ್ಡು ಕೊಟ್ಟು ತೊಗೊಂಡಿರುವಂಥದ್ದು. ಹುಡುಕ್ತಾ ಇದ್ದಾರೆ ಅವರು ಈ ಜಾಗ. ಒಂದು 10 ಕಂಪನಿ ಈಗಾಗಲೇ ನೋಡ್ಕೊಂಡು ಹೋಗಿದೆ. ಇನ್ನೊಂದು ಯಾವುದೋ ಒಂದು ಯಾವುದು ಡಿಫೆನ್ಸ್ ಕಂಪ್ನಿದೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡುವಂಥದ್ದು ಬಂದು 100 ಎಕರ್ಸ್ ಏನೋ ಕೇಳ್ತಾ ಇದ್ದಾರೆ. ನೋಡ್ಕೊಂಡು ಕೂಡ ಹೋಗಿದ್ದಾರೆ. ಸೆಷನ್ ಆದಮೇಲೆ ಅವರು ಕೂಡ ನಮ್ಮ ಜೊತೆ ಬರೋರಿದ್ದಾರೆ. ಆಮೇಲೆ ಇನ್ನೂ 3 ಕಂಪನೀಸ್ ಯಾರು ನೋಡ್ಕೊಂಡು ಹೋಗಿದ್ದಾರೆ, ಅವರಿಗೆ ಅದು ಮುಖ್ಯ ಆಗಿದೆ. ಪ್ರೊಸೀಜರ್ಸ್ ಇರುತ್ತೆ KDBಯಲ್ಲಿ ಅಪ್ಲೈ ಮಾಡ್ಕೊಳ್ಳೋ ಅಂಥದ್ದು. ಅವರು ಏನು ಕಾಸ್ಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಏನು ಅದು ಪ್ರೊಡಕ್ಷನ್ ಎಷ್ಟಿರುತ್ತೆ, ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಎಷ್ಟು ಕೊಡ್ತಾರೆ, ಪ್ರಾಜೆಕ್ಟ್ ಕಾಸ್ಟ್ ಏನು ಅಂಥದ್ದೆಲ್ಲನೂ ಕೂಡ ಅವರು ಎಲ್ಲ ಮಾಹಿತಿನೂ KDBಗೆ ಕೊಡಬೇಕಾಗುತ್ತೆ. ಆವಾಗ ಅವ್ರು ಜಾಗ ಕೊಡೋದೊಂದು ಒಂದು MOU ಮಾಡ್ಕೊತಾರೆ ಇಷ್ಟು ವರ್ಷ ಅಂತಂದರೆ. ಇಂಥದ್ದೆಲ್ಲ ಪ್ರೊಸೀಜರ್ಸು ಕೆಲವೊಂದು ಕಂಪ್ನೀಸ್ ಜೊತೆ ಮಾಡಿದ್ದಾರೆ. ಜಾಗ ತೋರಿಸಿರೋದು ನಮ್ಮದೇ. ಆಮೇಲೆ ನಮ್ಮ ಇಡೀ ಕರ್ನಾಟಕದಲ್ಲಿ ಸರ್ಕಾರದ್ದು ಜಾಗ ಅಂತ ಏನಾದರೂ ಇದ್ದರೆ ಸರ್ಕಾರದಲ್ಲಿ KGFದು ಮಾತ್ರ ರೈಟ್ ನಾವು ಇನ್ನೆಲ್ಲೂ ಕೂಡ ಇಲ್ಲ. ಇಷ್ಟೆಲ್ಲ ಮಿಕ್ಕಿದ ರೈತರ ಹತ್ರ ದುಡ್ಡು ಕೊಟ್ಟು ತಗೊಳ್ಳೋ ಅಂಥ ಪರಿಸ್ಥಿತಿಯಲ್ಲೇ ಇದೆ. ಇಂಟಿಗ್ರೇಟೆಡ್ ಟೌನ್ಶಿಪ್ ಕೂಡ ಬೆಳಗಾವಿ ಮಾಡ್ತೀವಿ, ತುಮಕೂರು ಮಾಡ್ತೀವಿ, ಹುಬ್ಳಿ ಕಲಬುರ್ಗಿ ಅಂತೆಲ್ಲ ಮೈಸೂರೆಲ್ಲ ಕೊಟ್ಟಿದ್ದಾರೆ. ಎಲ್ಲೂ ಜಾಗ ಇಲ್ಲ ಬಂದ್ಬಿಟ್ರೆ. ನಮ್ಮದೊಂದು ಕ್ಷೇತ್ರದಲ್ಲಿ ಮಾತ್ರ ಇಂಟಿಗ್ರೇಟೆಡ್ ಟೌನ್ಶಿಪ್ಪು 294 ಎಕರ್ಸ್ ಜಾಗ ಇರೋದು ಕೂಡ. ಅಂದರೆ ಇಂಟಿಗ್ರೇಟೆಡ್ ಟೌನ್ಶಿಪ್ಪನ್ನು ಹೆಲ್ತ್ ಸಿಟಿ ಬರುತ್ತೆ, ಬ್ಯಾಂಕಿಂಗ್ ಸಿಸ್ಟಮ್ ಬರುತ್ತೆ, ಎಜುಕೇಷನ್ಗೆ ಬರುತ್ತೆ, ಅದರ ಮೀಟಿಂಗ್ IT BT ಬರುತ್ತೆ. ಅದಾದಮೇಲೆ ಹೌಸಿಂಗೂ ಕೂಡ ಪ್ರಾವಿಷನ್ ಇದೆ. ಇಷ್ಟೆಲ್ಲ ಇಂಡಸ್ಟ್ರೀಸ್ ಬಂದಾಗ ದೊಡ್ಡ ದೊಡ್ಡ ಪ್ರೊಫೆಷ್ನಲ್ಸು ಕಂಪನಿನ ಹೆಡ್ ಮಾಡುವಂಥವ್ರು ಎಲ್ಲ ಬಂದಾಗ ಅವ್ರಿಗೂ ಒಂದು ವಿಲ್ಲಾ ಟೈಪ್ ಕಂಪನೀಸು ಆ ಥರ ಎಲ್ಲ ಮಾಡಬೇಕು ಅಂತ. ಹೌಸಿಂಗು 30% ಇಟ್ಟು ಮಿಕ್ಕಿದ 40-60% ಎಲ್ಲನೂ ಈ ಥರ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್, ಅದರ್ ಅಮ್ಯೂನಿಟೀಸ್, ಪಾರ್ಕು, ಮಾಲ್ಸು ಈ ಥರದ್ದೆಲ್ಲನೂ ಮಾಡುವಂಥ ದೂರದೃಷ್ಟಿಯಿಂದಲೇ ಇವೆಲ್ಲ ಮಾಡಿರೋದು. ಇನಿಷಿಯಲಾಗಿ ಅವೆಲ್ಲ ಮಾಡೋದಕ್ಕೆ ಒಂದು ಪ್ರೊಸೀಜರ್ಸ್ ಇರುತ್ತೆ. ಪ್ರೈವೇಟ್ ಕಂಪ್ನೀಸ್ ಜೊತೆ PPP ಮಾಡೆಲಲ್ಲಿ ಮಾಡಬೇಕಾಗತ್ತೆ. ಎಲ್ಲ ಸರ್ಕಾರದ ಅನುದಾನದಲ್ಲಿ ಮಾಡೋಕ್ಕಾಗಲ್ಲ. PPP ಮಾಡೆಲಲ್ಲಿ ಮಾಡಿದಾಗ ಗೌರ್ಮೆಂಟ್ ಒಂದು DPR ಮಾಡಬೇಕಾಗತ್ತೆ. ಮತ್ತು ಕೆಲವೊಂದು ಜನಕ್ಕೆ ಆ DPRಗೆ ಮಾಡೋ ಸಂದರ್ಭದಲ್ಲಿ ಟೆಂಡರ್ನ ಕರೆದು ಇಂಥ ಜಾಗ ಕೊಟ್ಟಾದರೆ ಡೆಲ್ಲಿಯಲ್ಲಿ ನೋಯ್ಡಾಲ್ಲಿ ಮಾಡಿದ್ದಾರೆ ಹೇಗೆ ಅಂತ ಅಂದ್ಬಿಟ್ಟು. ಅದೇ ಥರ ಬ್ಯಾಂಗ್ಳೂರಲ್ಲೂ ಕೂಡ ಎಲೆಕ್ಟ್ರಾನಿಕ್ ಸಿಟೀಸಲ್ಲಿ ಎಲ್ಸಿಟಾ ಅಂತ ಒಂದು ಜಾಗ ಮಾಡಿದ್ದಾರೆ. ಇಂಥ ಯಾರ್ಯಾರು ಮಾಡಿದಾರೋ ಎಕ್ಸ್ಪೀರಿಯನ್ಸ್ ಇರೋವಂಥವ್ರಿಗೆ ಒಂದು PPP ಮಾಡೆಲಲ್ಲಿ ಪ್ರೆಸೆಂಟೇಷನ್ ಮಾಡಿ ಅಂತ ಹೇಳ್ತಾರೆ. ಅದನ್ನು ಟೆಂಡರ್ ಫ್ಲೋಟ್ ಮಾಡ್ತಾರೆ. ಅದರಲ್ಲಿ ಬೆಸ್ಟ್ ಪರ್ಫಾರ್ಮ್ ಮಾಡಿರೋವಂಥವ್ರಿಗೆ ಆ ಥರ ಟೌನ್ಶಿಪ್ನ ಡೆವಲಪ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಟೌನ್ಶಿಪ್ ಡೆವಲಪ್ ಮಾಡೋರೆ ಇನ್ವೆಸ್ಟರ್ಸ್ನೂ ಕರ್ಕೊಂಡು ಬರ್ತಾರೆ. ಇದು ಅವರಿಗೆ ಪರಿಚಯ ಇರ್ತಾರೆ, ಆವಾಗ ಅವರು ಜೊತೆಯಲ್ಲೇ ಕರ್ಕೊಂಡ್ಬರ್ತಾರೆ. ಈ ಥರ ಒಂದು ಚೈನ್ ಲಿಂಕ್ ಇದೆ ಈ ಸಿಸ್ಟಮಲ್ಲಿ. ಎವ್ರಿ ಡೇ ಅದರದ್ದು ಪ್ರಯತ್ನ, ಹೋಮ್ವರ್ಕು ಇವರು ಕೂಡ, ನಾನು ಇವರು ಕೂಡ ಮೊನ್ನೆ ಆ ಮೀಟಿಂಗ್ನ ಅಟೆಂಡ್ ಮಾಡಿದ್ವಿ. ಈಗ ಬಿಫೋರ್ ಸೆಷನ್ ಜೊತೆಗೆ ಸೋಮವಾರ ಆದಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತೇನೂ ನಾನೊಂದು ಮೀಟಿಂಗ್ ಕರೆದಿದ್ದೀನಿ ಅಂತ ಹೇಳಿದ್ದಾರೆ.
ಮಂಡೇ ಅದ್ರ ನೆಕ್ಸ್ಟ್ ಏನೇನು ಪ್ರೊಸೀಜರ್ಸ್ ಇರುತ್ತೆ ಆಮೇಲೆ ಹೇಳ್ತೀನಿ. ನೀವು ಇಷ್ಟೆಲ್ಲ ಕಷ್ಟಪಟ್ಟು ರೂಲ್ಸ್ ತಂದು ಡಬಲ್ ರೋಡ್ಸ್ ಅಪ್ ಟು ಕುಪ್ಪಂವರೆಗೂ ನಾನು ನ್ಯಾಷನಲ್ ಹೈವೇ ಯಾಕೆ ಮಾಡಿದ್ದೀನಿ ಹೇಳಿ. ಈಗ ನಿಮ್ಮ ನೆಕ್ಸ್ಟ್ ಈಗ KGF ಬಿಟ್ಟರೆ ನೀವು ನನ್ನ ಕ್ಷೇತ್ರದ ಬಾರ್ಡ್ರ್ ಎಲ್ಲಿದೆ, ಕುಪ್ಪಂ ಇದೆ, ಅಲ್ಲಿಗೆ ಹೋಗೋವರೆಗೂ ಕೂಡ ಎಷ್ಟು ಕಾಸ್ಟಲ್ಲಿ ನಾನು ಗ್ರ್ಯಾಂಟ್ ತಂದಿರ್ತೀನಿ. ಅದಾದಮೇಲೆ ವಿಕೋಟ ರೋಡ್ ನೋಡಿ KPMC ಮಾರ್ಕೆಟ್ ಕಡೆ, ಅದೇ ಥರ ರಾಜ್ಪೇಟ್ ರೋಡು. ನಾನು ಇಷ್ಟೆಲ್ಲ ನನ್ನ ಸರ್ಕಾರ ಇಲ್ಲದೆ ಇದ್ದಾಗೂ ರೋಡ್ಸ್ಗೆ ಗ್ರ್ಯಾಂಟ್ ಈ ಟೌನ್ಶಿಪ್ ಎಲ್ಲ ತುಂಬಾ ಇಂಪಾರ್ಟೆಂಟ್. ಎಲ್ಲಿಂದ ಯಾರು ಕೊಟ್ಟಿದ್ದು ಟೌನ್ಶಿಪ್, ಯಾರು ಕೊಟ್ಟರು ಜಾಗ, ಎಲ್ಲ ನೀವು ಇದನ್ನು ರಿಸರ್ವ್ ಮಾಡಬೇಕು ಅಂತ ಹಿಂದೆ ಕಳೆದ ಸರ್ಕಾರದಲ್ಲೂ ನಾನು ಹಠ ಮಾಡಿದ್ದೀನಿ. 900 ಎಕರೆ ಹುಡುಕಿದ್ದೀವಿ, 900 ಎಕರೆ ಇಂಡಸ್ಟ್ರೀಸ್ಗೆ ಕೊಡೋದು ಅಂತ. ಅದಾದಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ನಾನು ಈ ಜಾಗ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಾಗಿ ಜವಾಬ್ದಾರಿ ತೊಗೊಂಡಿದ್ದೀನಿ. ನಾನು ಅದೇ ಇಲಾಖೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವಂಥ ಮಂತ್ರಿ ಆಗಿರೋದು. ಅದರಿಂದ ನೀವು ನನಗೊಂದು 300 ಎಕರೆ ಕೊಟ್ಟರೆ ನನಗೂ ಹೆಸರು ಉಳ್ಕೊಳ್ಳುತ್ತೆ, ಸರ್ಕಾರದ್ದು ಗೌರವ ತರ್ತೀನಿ, ಈ ಭಾಗದಲ್ಲಿ ಇಂಥದ್ದೆಲ್ಲ ಮಾಡ್ತೀನಿ, ಹೆಲ್ತ್ ಸಿಟಿ ಮಾಡ್ತೀನಿ, ಬ್ಯಾಂಕಿಂಗ್ ಸಿಸ್ಟಮ್ ತರ್ತೀನಿ, ಎಜುಕೇಷನ್ಗೆ ಅಂತ ಇಷ್ಟು ಡೆವಲಪ್ ಮಾಡ್ತೀವಿ, ಇಂಥವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಬಿಟ್ಟು ಹೋಗ್ತೀವಿ ಅಂತಂದಾಗ ಯಾರು ಬೇಡ ಅಂತಾರೆ. ಎಲ್ರಿಗೂ ಅನುಕೂಲ ಆಗಲಿ, ಜಿಲ್ಲೆಗೆ ಅನುಕೂಲ ಆಗಲಿ ಅಂತ ದೂರದೃಷ್ಟಿಯಿಂದ ಮಾಡಿದ್ದೀನಿ. ಜಿಲ್ಲೆಗೆ ಅನುಕೂಲ ಆಗಲಿ, KGF ಮಕ್ಕಳಿಗೂ ಉದ್ಯೋಗ ಸಿಗಲಿ, ಇಡೀ ಜಿಲ್ಲೆಗೆ ಒಳ್ಳೇದಾಗುತ್ತೆ ಅಂದರೆ ಯಾರು ಬೇಡ ಅಂತಾರೆ. ಆಗಲಿ ಬಿಡಿ, ಆ ಒಂದು ಕನ್ಸರ್ನ್ ಇದೆ. ಅಲ್ಲ, ಯಾವುದೇ ಕೆಲಸನ ದೂರದೃಷ್ಟಿಯಿಂದ ಮಾಡಬೇಕು ನಾವು. ನನಗೆ ಆ ತಾಯಿ ಮನಸ್ಸಿಂದನೇ ಮಾಡುವಂಥ ಆಲೋಚನೆ ನನಗಿದೆ, ಅದರಿಂದನೇ ಆ ಪ್ರಯತ್ನದಿಂದನೇ ಮಾಡಿದ್ದೀನಿ. ಇವಾಗ ನಮಗೆ ಸಫಿಷಿಯೆಂಟಾಗಿ ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪರ್ಮನೆಂಟ್ ಸ್ಟಾಫ್ಗೆ, ಬಟ್ ಅದನ್ನು ನಾವು ತಂದಿದ್ದೀವಿ, ರೆವಿನ್ಯೂ ಮಿನಿಸ್ಟರ್ ಗಮನಕ್ಕೂ ತಂದಿದ್ದೀವಿ. DC ಹೋಗಿದ್ದೀವಿ, ಮೊನ್ನೆ ಕೇಳಿದ್ದಾರೆ ಇಲ್ಲ, ಬಟ್ ನಮಗೆ ಬಿಲ್ಡಿಂಗ್ ಎಲ್ಲ ರೆಡಿ ಇದೆ, ಅಷ್ಟು ಹೇಳೋ ಮಟ್ಟಕ್ಕೆ ನಮಗೆ ತೊಂದರೆ ಇಲ್ಲ. ನಮ್ಮಲ್ಲಿ ಇದ್ದಾರೆ ಸರ್ವಿಸ್ ಸ್ಟಾಫ್, ಬಟ್ ಕಡಿಮೆ ಇದ್ದಾರೆ ಕಂಪ್ಯಾರಿಟಿವ್. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನೇನು ಸಮಸ್ಯೆಗಳಿತ್ತು, ದಾಖಲೆಗಳಿಗೆ ಓಡಾಡ್ತಾ ಇದ್ರು, ರೆಕಾರ್ಡ್ಸ್ ಓಡಾಡ್ತಾ ಇದ್ರು, ಮೆಷರ್ಸ್ ಮಾಡಿದ್ದೀವಿ. ಆಲ್ಮೋಸ್ಟ್ ಇಲ್ಲಿಗೆ ಶಿಫ್ಟ್ ಆಗುವಂಥ ಆಗಿದೆ. ಇದನ್ನು ಬಿಟ್ಟು ಹಳೆ ದಾಖಲೆಗಳು ಬಂದಾಗ ಅವರು ರೆಸ್ಪಾನ್ಸಿಬಲ್ ಇರ್ತಾರೆ ಅಂತ ಅಲ್ಲಿಗೆ ಮಾತ್ರ ಇದು ಮಾಡಿ, ಇಲ್ಲಿ ಏನು ದಾಖಲೆಗಳು ಸಿಗಬೇಕು ಇಲ್ಲೇ ಸಿಗುತ್ತೆ. ಸರಿ, ಸಮಸ್ಯೆ ಇಲ್ಲದೆ ಇರೋದು ಯಾವುದೂ ಇರಲ್ಲ. ಇರೋದಕ್ಕೆ ನಾವು ಪರಿಹಾರ ಹುಡುಕ್ತಾ ಇದ್ದೀವ ಹಂತ ಹಂತವಾಗಿ, ಅದನ್ನ ನಾವು ಗಮನ ಹರಿಸಬೇಕಾಗುತ್ತೆ. ಹಿಂದೆ ಗುಟ್ಟಳ್ಳಿಯೆಲ್ಲ ಕೆಲಸ ಮಾಡಿದ್ರು, ಅಲ್ಲಿಗೆ ತಂದ್ವಿ. SP ಆಫೀಸ್ನ ತರಲ್ಲ ಅಂತ ಹಠ ಮಾಡ್ತಾ ಇದ್ರು. ಅದನ್ನ ನನಗೆ ಉಳಿಸ್ಕೊಳ್ಳೋ ಶಕ್ತಿನೂ ಇತ್ತು, ಅದನ್ನ ನಾನು ಪ್ರಯತ್ನನೂ ಮಾಡ್ಕೊಂಡು ಬಂದೆ. ಪ್ರತಿಯೊಬ್ಬರು ಅದಕ್ಕೆ ಧರಣ ಮಾಡೇ ನಾವು ಅದನ್ನ ಅರ್ಥ ಮಾಡಿಸ್ತೀವಿ. ಕೆಲಸ ಆಗೋ ಸಂದರ್ಭದಲ್ಲಿ ಅವರು ಧರಣ ಮಾಡ್ತೀನಿ ಅಂತ ಅನ್ನೋದಕ್ಕೆ ನಾನು ಏನು ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲ. ಜಾಗ ಕೊಟ್ಟಿದ್ದೀವಿ, 11 ಎಕರೆ ಜಾಗ ಕೊಟ್ಟಿದ್ದೀವಿ. ಶಿಫ್ಟಿಂಗ್ ಮೇಲೆ ಎಲ್ಲಿ ಝೀರೋ ಅಡ್ಮಿಷನ್ನು ಅಥವಾ ಬಿಲೋ 10 ಒಳಗಡೆ ಅಡ್ಮಿಷನ್ಸ್ ಇರುತ್ತೆ, ಆ PU ಕಾಲೇಜಸ್ನ ಶಿಫ್ಟ್ ಮಾಡಿ ಅಂತ ಹೇಳಿದ್ದೀವಿ. ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಪ್ರೋಸೆಸ್ಸಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿರುವಂಥದ್ದನ್ನು ಈ ರೀತಿ ಅವರು ಹೇಳೋ ಅಂಥದ್ದಕ್ಕೆ ನಾನು ಯಾವ ರೀತಿ ಸ್ಪಂದಿಸಬೇಕು ಅಂತ ನನಗೆ ಗೊತ್ತಿಲ್ಲ. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಎಲ್ಲಿ PU ಕಾಲೇಜ್ ತರಬೇಕು, ಎಲ್ಲಿ ಡಿಗ್ರಿ ಕಾಲೇಜಿಂದ ನಾನು ಏನು ಮಾಡಬೇಕು, ಏನು ಇಂಪಾರ್ಟೆನ್ಸ್ ಕೊಡಬೇಕು, ಎಜುಕೇಷನ್ಗೆ ದ ಬೆಸ್ಟ್ ಪ್ರಿಯಾರಿಟಿ ಆಗಿ ಕೊಟ್ಟಿದ್ದೀನಿ, ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ, ಗ್ರ್ಯಾಂಟ್ಸ್ ತಂದಿದ್ದೀನಿ, ನಾನೆಲ್ಲ ಎಫಿಷಿಯೆಂಟ್ ಎಫರ್ಟ್ಸ್ ಹಾಕಿದ್ದೀನಿ. ನೀವು 20 ವರ್ಷದ ಹಿಂದೆ ಹೋಗಿ ಚೆಕ್ ಮಾಡಿ, ಬೇಡ 5 ವರ್ಷದ ಹಿಂದೆ ಹೋಗಿ ಚೆಕ್ ಮಾಡಿ, ಯಾವ ಕಾಲೇಜ್ನ ಇಂಪ್ರೂವ್ ಮಾಡಿದ್ದೀರಾ, ಸ್ಟ್ರೆಂತ್ ಬಂದಿದೆ, ಕೋರ್ಸ್ ತಂದಿದ್ದೀರಾ, ನಾನು ಡಿಗ್ರಿ ಕಾಲೇಜ್ಗೆ ಏನು ಕೋರ್ಸ್ ತಂದಿದ್ದೀನಿ, ಎಷ್ಟು ಗ್ರ್ಯಾಂಟ್ ತಂದಿದ್ದೀನಿ ನನ್ನ ಅವಧಿಯಲ್ಲಿ, ಬಿಲ್ಡಿಂಗು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀನಿ, ನೀವೇ ಚೆಕ್ ಮಾಡಿ. ಆಮೇಲೆ ಮಾತಾಡಲಿ, ಧರಣಿ ಮಾಡಲಿ, ನಾನು ಉತ್ತರ ಕೊಡ್ತೀನಿ. ನಾನು ಖಂಡಿತ ಉತ್ತರ ಕೊಡ್ತೀನಿ. ಕೆಲಸ ಮಾಡಿರೋಳು ನಂಗೆ ಭಯನೇ ಇಲ್ಲ, ಮಾಡ್ತೀನಿ ಕೂಡ ನಾಳೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.